ಮತ್ತು ಕಂಚಿನ ಬುದ್ಧ 100 ಫೀಟ್ ರೋಡ್ ಅಲ್ಲಿ ಬಾಬಾ ಸಾಹೇಬ್ ಪ್ರತಿಮೆ ಅನಾವರಣೆ 2010ರಲ್ಲಿ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಎಂಥ ಮಹಾನ್ ವ್ಯಕ್ತಿ. ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಅವ್ರು ನಡೆದಕ್ಕಂಥ ಏಕೈಕ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅಂದರೆ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪರು. ಅವರ ಒಂದು ಜನ್ಮದಿನವನ್ನು ನಮ್ಮ ಮಾವಳಿ ಶಂಕರ್ ಕರ್ನಾಟಕ ದಲಿತ ಸಂಘರ್ಷದಿ ಭೀಮವಾದ ಆ ಸಂಸ್ಥೆಯಿಂದ ಮಾಡಿದ್ದಾರೆ. ಅವರು ಕೂಡ ಇವತ್ತಿನ ದಿನ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವ ಎಸ್.ಸಿ. ಮಾದೇವಪ್ಪರು ಈ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದ ಮಾಡ್ತೀನಿ. ಒಂದೊಂದು ಮಾತು ಹೇಳ್ತಾ ಇದ್ದಾರೆ ಮೈ ರೋಮಾಂಚನ ಆಗ್ತದೆ. ಎಸ್.ಸಿ. ಮಾದೇವಪ್ಪರು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಅವರ ಸಿದ್ಧಾಂತ, ಸರ್ಕಾರ ನಡೆಸ್ತಕ್ಕಂಥ ಸರ್ಕಾರದ ಬಗ್ಗೆ ಹೇಳ್ತಕ್ಕಂಥ ನುಡಿಗಳು ಅತ್ಯುತ್ತಮವಾಗಿತ್ತು. ಅವರ ಹಿತವಚನ ಕೇಳ್ತಾ ಇದ್ದಾರೆ. ನನಗೆ ಆ ಭಾಷಣ ಬಿಟ್ಟು ಬೇರೆ ಏನೂ ನಾನು ಬೇರೆ ನೋಡಿಲ್ಲ. ಅಷ್ಟು ನೀಟಾಗಿ ಮಾತ್ರ ಎಸ್.ಸಿ. ಮಾದೇವಪ್ಪರು ಕೂಡ ನಾನು ತಲೆ ಹೊಂದಿಸ್ತಾ ಮತ್ತು ಹಿರಿಯ ಮತ್ಸದಿ ರಾಜಕಾರಣಿ ಬಡವರ ಬಂಧು ಬಸವಲಿಂಗಪ್ಪರ ಬಗ್ಗೆ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ್ರು. ಬಸವಲಿಂಗಪ್ಪರು ಎಲ್ಲರೂ ಮಾಡ್ತಿದ್ದಾರೆ, ಆದರೆ ಎಸ್.ಸಿ. ಮಾದೇವಪ್ಪರು ಅವ್ರನ್ನ ನೆನಪು ಪಾಪ ಆ ಹೆಬ್ಬಾಳರಲ್ಲಿ ಆ ಕೆರೆ ಹತ್ರ ಪಾಪ ಇದ್ದಾರೆ. ಅವರು ಸ್ಮರಣ ಯಾರೂ ಮಾಡ್ತಾಯಿಲ್ಲ. ಆದರೆ ಒಂದು 3 ಮಂತ್ರ ಹೇಳಿದ್ರು: ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಎಂಥ ಈ 3 ಅರ್ಥ. ಆ ಎಸ್.ಸಿ. ಮಾದೇವಪ್ಪರು ಮುಂದಿನ ದಿನಗಳಲ್ಲಿ ಅವರ ಜೀವನ ಕರ್ನಾಟಕದಲ್ಲಿ ಈ ದಲಿತರ ಉದ್ಧಾರಕ್ಕೆ ಬಸವಲಿಂಗಪ್ಪ ಸ್ಥಾನನ ಅವರು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಅವರಲ್ಲಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಬಾಪು. ಮತ್ತು ಕಂಚಿನ ಬುದ್ಧ 100 ಫೀಟ್ ರೋಡ್ ಅಲ್ಲಿ ಬಾಬಾ ಸಾಹೇಬ್ ಪ್ರತಿಮೆ ಅನಾವರಣೆ 2010ರಲ್ಲಿ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಎಂಥ ಮಹಾನ್ ವ್ಯಕ್ತಿ. ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಅವ್ರು ನಡೆದಕ್ಕಂಥ ಏಕೈಕ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅಂದರೆ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪರು. ಅವರ ಒಂದು ಜನ್ಮದಿನವನ್ನು ನಮ್ಮ ಮಾವಳಿ ಶಂಕರ್ ಕರ್ನಾಟಕ ದಲಿತ ಸಂಘರ್ಷದಿ ಭೀಮವಾದ ಆ ಸಂಸ್ಥೆಯಿಂದ ಮಾಡಿದ್ದಾರೆ. ಅವರು ಕೂಡ ಇವತ್ತಿನ ದಿನ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವ ಎಸ್.ಸಿ. ಮಾದೇವಪ್ಪರು ಈ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದ ಮಾಡ್ತೀನಿ. ಒಂದೊಂದು ಮಾತು ಹೇಳ್ತಾ ಇದ್ದಾರೆ ಮೈ ರೋಮಾಂಚನ ಆಗ್ತದೆ. ಎಸ್.ಸಿ. ಮಾದೇವಪ್ಪರು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಅವರ ಸಿದ್ಧಾಂತ, ಸರ್ಕಾರ ನಡೆಸ್ತಕ್ಕಂಥ ಸರ್ಕಾರದ ಬಗ್ಗೆ ಹೇಳ್ತಕ್ಕಂಥ ನುಡಿಗಳು ಅತ್ಯುತ್ತಮವಾಗಿತ್ತು. ಅವರ ಹಿತವಚನ ಕೇಳ್ತಾ ಇದ್ದಾರೆ. ನನಗೆ ಆ ಭಾಷಣ ಬಿಟ್ಟು ಬೇರೆ ಏನೂ ನಾನು ಬೇರೆ ನೋಡಿಲ್ಲ. ಅಷ್ಟು ನೀಟಾಗಿ ಮಾತ್ರ ಎಸ್.ಸಿ. ಮಾದೇವಪ್ಪರು ಕೂಡ ನಾನು ತಲೆ ಹೊಂದಿಸ್ತಾ ಮತ್ತು ಹಿರಿಯ ಮತ್ಸದಿ ರಾಜಕಾರಣಿ ಬಡವರ ಬಂಧು ಬಸವಲಿಂಗಪ್ಪರ ಬಗ್ಗೆ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ್ರು. ಬಸವಲಿಂಗಪ್ಪರು ಎಲ್ಲರೂ ಮಾಡ್ತಿದ್ದಾರೆ, ಆದರೆ ಎಸ್.ಸಿ. ಮಾದೇವಪ್ಪರು ಅವ್ರನ್ನ ನೆನಪು ಪಾಪ ಆ ಹೆಬ್ಬಾಳರಲ್ಲಿ ಆ ಕೆರೆ ಹತ್ರ ಪಾಪ ಇದ್ದಾರೆ. ಅವರು ಸ್ಮರಣ ಯಾರೂ ಮಾಡ್ತಾಯಿಲ್ಲ. ಆದರೆ ಒಂದು 3 ಮಂತ್ರ ಹೇಳಿದ್ರು: ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಎಂಥ ಈ 3 ಅರ್ಥ. ಆ ಎಸ್.ಸಿ. ಮಾದೇವಪ್ಪರು ಮುಂದಿನ ದಿನಗಳಲ್ಲಿ ಅವರ ಜೀವನ ಕರ್ನಾಟಕದಲ್ಲಿ ಈ ದಲಿತರ ಉದ್ಧಾರಕ್ಕೆ ಬಸವಲಿಂಗಪ್ಪ ಸ್ಥಾನನ ಅವರು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಅವರಲ್ಲಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಬಾಪು.